ನಾನು ಇತ್ತೀಚೆಗೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವು ವೀಡಿಯೋಸ್ ನೋಡ್ತಾ ಇದ್ದೆ. ಅದರಲ್ಲಿ 69 ಲ್ಯಾಕಿಗೆ ಇಷ್ಟು ದೊಡ್ಡ ಮನೆನಾ, 43 ಲ್ಯಾಕಿಗೆ ಇಷ್ಟು ದೊಡ್ಡ ಮನೆನಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ಸೊ ಇದನ್ನು ನೋಡಿಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು. ನಾನು ಅವಾಗ ಕೂತ್ಕೊಂಡ್ಬಿಟ್ಟು ಜಸ್ಟ್ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡಿದೆ. ಏನಪ್ಪ ಅಂದರೆ, ಟೋಟಲ್ ಬಿಲ್ಟಪ್ ಏರಿಯಾ ಎಷ್ಟಿದೆ ಅಂತ ತೊಗೊಂಡೆ. ಸೊ ಅದು ಬಂದುಬಿಟ್ಟು 4500 ಸ್ಕ್ವೇರ್ ಫೀಟ್ ಇತ್ತು. ಸೊ ಇವ್ರು ಹೇಳಿರೋ ಚಾರ್ಜಸ್ ಎಷ್ಟಿದೆ ಅಂತ ತೊಗೊಂಡೆ. ಅದು ಬಂದುಬಿಟ್ಟು 69 ಲಕ್ಷ ಆಯಿತು. 4500 ಸ್ಕ್ವೇರ್ ಫೀಟಿನ ಮನೆ 49 ಲಕ್ಷಕ್ಕೆ ಸಿವಿಲ್ ವರ್ಕು ಕೂಡ ಕಂಪ್ಲೀಟ್ ಆಗೋದಿಲ್ಲ, ಪ್ಲಾಸ್ಟಿಕ್ ಹಿಡ್ಕೊಂಡ್ಬಿಟ್ಟು ಅನ್ನೋದು ನನಗೆ ಕ್ಲಾರಿಟಿ ಸಿಕ್ತು. ಸೊ ಹಾಗಾಗಿ ವೀಕ್ಷಕರೇ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ರೀತಿ ಈ ಥರ ವದಂತಿಗಳಿಗೆ ನಂಬಕ್ಕೆ ಹೋಗಬೇಡಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ನೀವು ನಿಮ್ಮ ಕನ್ಸ್ಟ್ರಕ್ಷನ್ ರಿಕ್ವೈರ್ಮೆಂಟ್ನ ತುಂಬ ಕ್ಲಿಯರಾಗಿ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಗೆ ಅಥವಾ ಕಾಂಟ್ರಾಕ್ಟರ್ಗಳನ್ನು ಅಥವಾ ಕನ್ಸ್ಟ್ರಕ್ಷನ್ ಕಂಪ್ನಿನ ಕರೆಸ್ಬಿಟ್ಟು ಮಾತಾಡಿ, ಅಥವಾ ನೀವು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋಗ್ಬಿಟ್ಟು ಡೀಟೇಲ್ ಆಗಿ 1.5 ಇಂದ 2 ತಾಸು ಕ್ಲೀನಾಗಿ ಕೂತ್ಕೊಂಡು ಅವ್ರು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಇದರಲ್ಲಿ ಯಾವ್ದು ಇನ್ಕ್ಲೂಡಿಂಗ್ ಇದೆ, ಯಾವ್ದು ಎಕ್ಸ್ಕ್ಲೂಡಿಂಗ್ ಇದೆ, ಕ್ಲೀನಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಓಕೆ, ಅದಾದ ನಂತರ ನೀವು ಅವ್ರ ಕಡೆಯಿಂದ ಕೊಟೇಶನ್ ತೊಗೊಳ್ಳಿ. ನಿಮ್ಮ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಆ ಕೊಟೇಶನ್ ಬಂದಿರಬೇಕು, ಪ್ಯಾಕೇಜಲ್ಲ. ಓಕೆ, ಸೊ ಅದೇ ಕೊಟೇಶನ್ನ 4-5 ಕಡೆಗೆ ಕಂಪೇರ್ ಮಾಡಿ, ಅದೇ ಸ್ಪೆಸಿಫಿಕೇಷನ್ ಜೊತೆಲಿ ಕಂಪೇರ್ ಮಾಡಿ. ಓಕೆ, ನಮಗೆ ಇದೇ ರೀತಿ ಬೇಕು, ಇದಕ್ಕೆ ನಿಮಗೆ ಕೊಟೇಶನ್ ಕೊಡಿ ಅಂತ ಕೇಳಿ. ಅದಾದ ನಂತರ ಅವರ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ ಅಂತ ಹೋಗ್ಬಿಟ್ಟು ಸೈಟ್ಗಳಲ್ಲಿ ಚೆಕ್ ಮಾಡಿ.